ಎಸ್ ವೀಕ್ಷಕರೇ, ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಅದರಲ್ಲೂ ಕೂಡ ಸಿಎಂ ಬದಲಾವಣೆ ಅನ್ನುವಂಥದ್ದು ಬಹಳ ದಿನಗಳ ಹಿಂದೆ ಚರ್ಚೆಯಲ್ಲಿದ್ದಂಥ ವಿಚಾರ. ಆದರೆ ಬೆಳವಣಿಗೆ ಅನ್ನುವಂಥದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಏನು ದೆಹಲಿಗೆ ತೆರಳಿದ್ರು, ಹಾಗೆಯೇ ಒಂದಷ್ಟು ಸಚಿವರುಗಳು, ಶಾಸಕರುಗಳು ದೆಹಲಿಗೆ ತೆರಳಿದ್ರು. ಆ ಬಳಿಕ ಹೈಕಮಾಂಡ್ ಜೊತೆಯಲ್ಲಿ ಆದಂಥ ಒಂದಷ್ಟು 1-to-1 ಚರ್ಚೆ ಏನಿದೆ, ಅದರ ಬಳಿಕ ಆದಂಥ ಒಂದಷ್ಟು ಡೆವಲಪ್ಮೆಂಟ್ಗಳೇನಿದೆ, ಇದೀಗ ಅಂತೂ ಇಂತೂ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಇರುವಂಥದ್ದು. ಹೀಗಾಗಿ ಸದ್ಯಕ್ಕೆ ನಾನು ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಎಂ ನಿವಾಸ ಕಾವೇರಿಯ ಎದುರುಗಡೆ ಇದ್ದೀನಿ. ಸಾಕಷ್ಟು ಪೊಲೀಸರುಗಳು ಜಮಾಯಿಸಿದ್ದಾರೆ, ಮಾಧ್ಯಮದವರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಹಾಗೂ ಈಗ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯನವರ ಮನೆಯ ಎದುರುಗಡೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಸರ್ ಎಲ್ಲಿಂದ ಬಂದಿರೋದು? ಯಾವ ಕ್ಷೇತ್ರ? ವರುಣ ಕ್ಷೇತ್ರದಿಂದ ಬಂದಿದ್ದೀವಿ. ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರನೇ. ಈಗ ಸಿಎಂ ಸಿದ್ದರಾಮಯ್ಯನವರು ಕೆಳಗೆ ಇಳಿತಾರೆ ಸಿಎಂ ಸ್ಥಾನದಿಂದ ಅನ್ನುವಂತ ವಿಚಾರ ಹೇಗೆ ಅನಿಸ್ತಾ ಇದೆ ಸರ್? ಏನ್ ಹೇಳಕ್ ಬಯಸ್ತೀರಿ? ಈಗ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗೆ ಇಳಿತಾ ಇದ್ದಾರೆ ಅಂತಕ್ಕಂಥದ್ದು ಊಹಾಪೋಹಗಳು ಯಾರು ಕೂಡ ನಂಬ್ತಿಲ್ಲ. ಯಾಕೆಂದ್ರೆ ಆಶ್ಚರ್ಯ ಆಗುತ್ತೆ. ಒಬ್ಬ ಹಿರಿಯ ಮುತ್ಸುದ್ದಿ ನಾಯಕ, ಇವತ್ತು ಈ ರಾಜ್ಯ ಕಂಡಂತ ಅಪರೂಪದ ನಾಯಕ, ಅದರಲ್ಲೂ ಕೂಡ ಅಹಿಂದ ಒಂದು ದೊಡ್ಡ ಸಮುದ್ರದ ರೀತಿ ಅಲೆನ ಸೃಷ್ಟಿ ಮಾಡಿದೆ ಅಂದರೆ ಆ ಅಲೆಗೆ ಸಿದ್ದರಾಮಯ್ಯನವರ ಶಕ್ತಿನೇ ಪೂರ್ವಕ. ಇವತ್ತು ಈ ದೇಶದಲ್ಲಿ ಮೋದಿಯವರ ಪರವಾಗೂ ಮೋದಿಯವರ ವಿರುದ್ಧ ಮಾತನಾಡುವಂಥ ಶಕ್ತಿ ಇರೋದು ಅಂದರೆ ಕಾಂಗ್ರೆಸ್ಸಲ್ಲಿ ಅದು ಸಿದ್ದರಾಮಯ್ಯನವ್ರು ಬಿಟ್ಟರೆ ಬೇರೆ ಯಾರಿಗೂ ಆ ಶಕ್ತಿ ಇಲ್ಲ. ಯಾಕೆ ಅಂದರೆ ಆ ಶಕ್ತಿ ಬೇಕು ಮಾತನಾಡೋದಕ್ಕೆ. ಅವ್ರು ಹೇಳಿದರು ಹಿಂದೇನೂ ಕೂಡ ಒಂದು ಕಪ್ ಚುಕ್ಕಿ ಇಲ್ಲ, ಯಾವುದೇ ರೀತಿ ಇದಿಲ್ಲ ಅಂತ. ಅವ್ರನ್ನ ಏನೋ ರೀತಿ ಹಲ್ಲೆಗಳಿರೋದಕ್ಕೆ ನೋಡಿದ್ರು, ಯಾವುದೋ ಅವ್ರದ್ದು ಸಿಕ್ಕಲಿಲ್ಲ ವಾತಾವರಣಗಳು. ಇವತ್ತು ಏನು ಸಿ ಎಂ ಬದಲಾವಣೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಿ, ಎಲ್ಲರೂ ಕೂಡ ಮಾತನಾಡ್ತಾವ್ರೆ. ಈ ಊಹಾಪೋಹಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಹೈಕಮಾಂಡಿಂದ ತೀರ್ಮಾನ ಆಗಿದೆ, ಸಿದ್ದರಾಮಯ್ಯನವ್ರು ನಾಳೆ ಇಳಿದು ಬಿಡ್ತಾರೆ, ಇವತ್ತು ಮುಗೀತು ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ ಇಳಿತಾರೆ ಅಂತಂದರೆ. ಇವತ್ತು ನೋಡಿ, ನಾನು ಹೇಳ್ತೀನಿ, ರಾಜ್ಯಸಭಾ ಚುನಾವಣೆ ಇದೆ, ಪರಿಷತ್ ಚುನಾವಣೆ ಇದೆ, ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಈ ಎಲ್ಲ ಚುನಾವಣೆಗಳನ್ನು ನಾವು ಎದುರುಗಡೆ ಇಟ್ಕೊಂಡು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತೀನಿ ಅಂದರೆ ಕಾಂಗ್ರೆಸ್ಸಲ್ಲಿ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಡುತ್ತೆ. ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಬದಲಾವಣೆ ಮಾಡ್ಬೋದು. ಒಂದು. ಎರಡನೇದು, ಅವರು ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಅವರು ಒಪ್ಪಲ್ಲ ಅನ್ನೋ ಮಾತಿಲ್ಲ. ಬಿಟ್ಕೊಡ್ತಾರೆ. ಯಾವಾಗ? ಈ 2 ವರ್ಷ ಪೂರ್ಣ ಮಾಡಲಿ. ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಚ್ಛೆ, ನಾವೊಬ್ಬರೇ ಅಲ್ಲ, ಎಲ್ಲ ಸಮಾಜದ ಜನ ಕೂಡ ಅವ್ರನ್ನ ಮೆಚ್ಕೊಂಡು ಈ 2 ವರ್ಷ ಪೂರ್ಣ ಮಾಡಲಿ, ಮುಂದೆ ಆಗಲಿ. ಯಾರನ್ನೂ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಪಕ್ಷದಲ್ಲಿ ನೋಡಿ, ಪಕ್ಷದಲ್ಲಿ 2 ಕಣ್ಣು ಅಂತ ಹೈಕಮಾಂಡ್ ಹೇಳಿದೆ. ಏನೋ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು. ಈ 2 ವರ್ಷ ಪೂರ್ಣ ಮಾಡಲಿ, ಎಲ್ಲರೂ ಕೂಡ ಮುಂದೆ ಆಗುವಂಥ ಶಕ್ತಿ ಇರುತ್ತೆ. ಅದಕ್ಕೆ ಶಕ್ತಿ ತುಂಬಿರೋದೇ ಜನ. ಈ 5 ಗ್ಯಾರಂಟಿ ಕೊಡ್ತಾ ಇದ್ದೇವೆ. 5 ಗ್ಯಾರಂಟಿಲೂ ಕೂಡ ಸಿದ್ದರಾಮಯ್ಯನವರು ಸಮಾನತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿ ಕೊಡೋಕ್ಕಾಗ್ತಿತ್ತಾ? ಇವತ್ತು ಜನ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. 3 ವರ್ಷ ಪೂರ್ಣಗೊಳಿಸ್ತೋ. ಶಕ್ತಿ ಮತ್ತು ನೋಡಿ, ರೇಷನ್ನು ಯಾವುದ್ರಲ್ಲಾದ್ರು ತೊಂದರೆ ಮಾಡಿದ್ದಾರೆ. ವಿದ್ಯುತ್ ಯಾವುದೇ ಆಗಲಿ, ಶಕ್ತಿ ಯೋಜನೆಯಲ್ಲಿ ಕೂಡ ಬಸ್ನಲ್ಲಿ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಎಲ್ಲ ಕೆಲಸನೂ ಸಾಗ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡ್ತೀವಿ, ಮುಖ್ಯಮಂತ್ರಿಯಿಂದ ನಾವು ಬೇರೆಯವ್ರನ್ನ ಬದಲಾವಣೆ ಮಾಡ್ತೀವಿ ಅಂದರೆ ಯಾರು ಕೂಡ ಒಂದೇ ಸಮಾಜ ಅಲ್ಲ, ಬರೀ ಕುರುಬ ಸಮಾಜ ಮಾತ್ರ ಅಲ್ಲ, ಇಡೀ ಅಹಿಂದ ವರ್ಗದ ಎಲ್ಲ ಸಮಾಜ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಎಲ್ಲ ವೀರಶೈವ, ಎಲ್ಲ ಸಮಾಜದ ಜನರು ಕೂಡ ಸಿದ್ದರಾಮಯ್ಯನವ್ರ ಬೆಂಬಲಕ್ಕಿದ್ದಾರೆ. ಅದರಲ್ಲೂ ಕೂಡ ಶಾಸಕರು, ಏನಿವತ್ತು ಶಾಸಕರಿದ್ದಾರಲ್ಲ, ಈ ಶಾಸಕರ ಬೆಂಬಲ ಬೇಕಾಗುತ್ತೆ. ರಾಜ್ಯಪಾಲರು ನಾವಲ್ಲಿ ಏನು ಕೋರಸ್ ತೋರಿಸ್ಬೇಕಾದ್ರೆ CLP ಸಭೆ ಒಳಗೆ ಶಾಸಕರ ಬಲ ಬೇಕು. ಶಾಸಕರ ಬಲ ಇಲ್ಲದೆ ಯಾರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಶಾಸಕರ ಬಲ ಆಗೊಂದು ಸನ್ನಿವೇಶ ಬಂದರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಿದ್ರು, ಇಲ್ಲಿ ಮಂತ್ರಿಗಳು, ಶಾಸಕರು ಬೆಂಬಲ ಸೂಚಿಸ್ತಾರೆ. ಆ ಬೆಂಬಲದಂತೆ ನಾವು ನಡಿಬೇಕಾಗುತ್ತೆ, ಎಲ್ಲರೂ ನಡಿಬೇಕಾಗುತ್ತೆ. ಆ ಒಂದು ಇದಕ್ಕೆ ನಾವೆಲ್ಲ ತೀರ್ಮಾನಕ್ಕೆ ಬದ್ಧ ಆಗಿರ್ತೀವಿ. ಎಸ್, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಅದೇ ರೀತಿ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಕೆಳಗಿಳಿಸಿದ್ರೆ ಯಾವ ವ್ಯಕ್ತಿ ಸೂಟೇಬಲ್ ಅಂತ ಅನ್ಸುತ್ತೆ? ಯಾವ ವ್ಯಕ್ತಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳ್ತೀರಾ ನೀವು? ಇಲ್ಲಿ ವ್ಯಕ್ತಿ ಅಂತಾನೆ ಬರಲ್ಲ. ಇನ್ನು 2 ವರ್ಷ ನಾವು ವ್ಯಕ್ತಿ ಬಗ್ಗೆ ಮಾತಾಡೋ ವಿಷಯನೇ ಇಲ್ಲ. ಶಕ್ತಿ ಅಂದರೆ ಅದು ಸಿದ್ದರಾಮಯ್ಯನೇ. 2 ವರ್ಷ ಪೂರ್ಣ ಮಾಡಿದ್ರೆ ಮುಂದೆ ಯಾರಿಗೆ ಶಕ್ತಿ ತುಂಬಬೇಕು, ಸಿದ್ದರಾಮಯ್ಯನವ್ರು ಇನ್ನೂ ಬಲ ಕೊಡ್ತಾರೆ. ಅವರು ಕೂಡ ಹೆಗಲು ಕೊಟ್ಟು ನಿಲ್ತಾರೆ. ಮುಂದೆ ಬೇಕಾದ್ರೆ ಮುಖ್ಯಮಂತ್ರಿ ಯಾರಾದರೂ ಆಗಲಿ, ನಾವು ಕೂಡ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಕೈ ಜೋಡಿಸ್ತೀವಿ. ಅದ್ರ ಬಗ್ಗೆ 2 ಮಾತಿಲ್ಲ. ಸಿದ್ದರಾಮಯ್ಯನವರು ಇನ್ನು 2 ವರ್ಷ ಪೂರ್ಣ ಮಾಡಬೇಕು. ಪೂರ್ಣ ಮಾಡಲಿಲ್ಲ ಅಂದರೆ
ಇಡೀ ರಾಜ್ಯದಲ್ಲಿ ಕುರುಬ ಸಮಾಜ ಮಾತ್ರ ಅಲ್ಲ, ಎಲ್ಲ ಸಮಾಜದ ವರ್ಗದ ಜನರು ಅವ್ರ ಬೆಂಬಲಕ್ಕಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡುವಂಥ ಸಾಧ್ಯತೆ ಇಲ್ಲ. ಒಟ್ಟಾರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬಾರ್ದು ಅಂತ ಹೇಳ್ತಾ ಇದ್ದೀರಾ, ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ. ಈ 2 ವರ್ಷಗಳನ್ನ ಹೊರತುಪಡಿಸಿದ್ರೆ 2 ವರ್ಷ ಏನಾದರೂ ಸಿದ್ದರಾಮಯ್ಯನವ್ರನ್ನ ಏನಾದ್ರು ಕಂಟಿನ್ಯೂ ಮಾಡಕ್ಕೆ ಬಿಟ್ಟರೆ ಮುಂದೆ ಯಾರನ್ನ CM ಸ್ಥಾನದಲ್ಲಿ ನೋಡಕ್ ಬಯಸ್ತೀರಾ ಅಂತ? ಯಾರು ಮುಂದೆ ಆಗಲಿ, ಯಾರಾದರೂ ಆಗಲಿ, ಈ 2 ವರ್ಷ ಪೂರ್ಣಗೊಳಿಸ್ಮೇಲೆ DK ಶಿವಕುಮಾರ್ ಅವರಾಗಲಿ, ಪರಮೇಶ್ವರ್ ಅವರಾಗಲಿ, ಈಗ ಬದಲಾವಣೆ ಮಾಡ್ತೀನಿ ಅನ್ನೋದಾದರೆ ಈಗ ಹಿರಿಯ ನಾಯಕರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ದಲಿತ ಸಮುದಾಯದ ಹಿರಿಯ ಮುತ್ಸುದ್ದಿ ನಾಯಕ, ಅದರಲ್ಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರು, ಚೇರ್ಮನ್ ಆಗಿದ್ದಾರೆ. ಇವತ್ತು ಪ್ರಧಾನಿ ಆಪೋಸಿಷನ್ ಲೀಡರ್ ಅವರೇ. ಖರ್ಗೆಜಿ ಆಗಲಿ ಅಂತ ನಾನು ಹೇಳ್ತಿಲ್ಲ, ಎಲ್ಲ ವರ್ಗದ ಜನ ಹೇಳ್ತಾರೆ. ದಲಿತ ಸಮುದಾಯಕ್ಕೆ ಯಾಕೆ ಕೊಡಲಿಲ್ಲ ನೀವು, ಕೊಡಿ ಅಂತ ಕೇಳ್ತಾರೆ. ಅಲ್ಲ, ಇನ್ನೊಂದು ಪ್ರಶ್ನೆ ಇದೆ ಸರ್, ಏನು ಗೊತ್ತಾ, ಈಗ ಸಿದ್ದರಾಮಯ್ಯನವರಿಗೆ ಅಧಿಕಾರದ ಆಸೆ ತೀರ್ಲಿಲ್ವಾ? ಯಾಕೆಂತಂದ್ರೆ ಕಳೆದ ಬಾರಿ 5 ವರ್ಷ ಪೂರ್ಣಾವಧಿಗೆ CM ಆಗಿದ್ರು, ಈ ಬಾರಿ 3 ವರ್ಷ ರಾಜ್ಯದ ಅತಿ ಹೆಚ್ಚಿನ ಸಮಯ CM ಆದಂಥ ಖ್ಯಾತಿ ಸಿದ್ದರಾಮಯ್ಯನವರಿಗಿದೆ. ಆದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಕೂಡ ಅಧಿಕಾರದ ದಾಹ ತೀರ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಒಂದಷ್ಟು ಜನ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಧಿಕಾರದ ದಾಹ ಅನ್ನೋ ವಿಚಾರ ಬರೋಲ್ಲ ಇಲ್ಲಿ. ದಾಹ ಯಾರಿಗಿದೆಯೋ ಅವ್ರಿಗೆ ನೀರು ಕೊಡ್ಬೇಕು ನಾವು. ಸಿದ್ದರಾಮಯ್ಯನವರು ನೀರು ಕೊಡೋವಂಥ ಜನ. ಹಾಲು ಮತ ಅಂದರೆ ಅದು ಹೆಗಲ ಮೇಲೆ ಕಂಬಳಿ. ಹಾಲು ಮತ ಅನ್ನೋ ಸಮಾಜದಿಂದ ಹಾಲು ಕೊಡ್ತಾರ ಹೊರತು ಯಾವುದೇ ರೀತಿ ರಾಜಕಾರಣ, ಬೇರೆ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯನವರು ಇನ್ನು 2 ವರ್ಷ ಪೂರ್ಣ ಮಾಡಲಿ ಅನ್ನೋದು ನಾವು ಎಲ್ಲ ವಿಚಾರ ಬೆಂಬಲ ಕೊಡ್ತಾ ಇರೋದು ಅಷ್ಟೇ. ಮುಂದೆ ಆಗಲಿ, ಯಾರಾದರೂ ಸಂತೋಷ, ನಾವು ಬೇಡ ಅಂತ ಹೇಳಲ್ಲ. ಯಾಕೊತ್ತ ಈಗ 2 ವರ್ಷ ಇದೆ, ಇನ್ನು 2 ವರ್ಷದಲ್ಲಿ 5 ಚುನಾವಣೆ ಇದೆ. ಹೆಂಗೆ ಎದುರಿಸ್ತೀರಿ? 5 ಚುನಾವಣೆ ಹಿಂದಿಂದೆ ಬರುತ್ತೆ. ಬೆಂಗಳೂರು ನಗರ ಪಾಲಿಕೆ 223 ವಾರ್ಡ್ ಇದೆ, ಒಂದು ಚುನಾವಣೆ ನಡೆದಿಲ್ಲ, 11 ವರ್ಷ ಆಯಿತು. ಅಲ್ಲ ಸರ್, ಈ ಎಲ್ಲ ಪಾಯಿಂಟ್ಗಳು ಹೈಕಮಾಂಡ್ಗೆ ಗೊತ್ತಾಗ್ತಾ ಇಲ್ವಾ ಅಂತ? ಯಾಕೆಂತಂದ್ರೆ ನಿನ್ನೆ ನೀವೇನು ಹೇಳ್ತಿದ್ರೆ ಊಹಾಪೋಹ ಅಂತ, ಬಟ್ ದೆಹಲಿ ಮಟ್ಟದಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆ ನಡೆದಿದೆ. ಇದೀಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಕ್ಕೇನೆ ಸುದ್ದಿ ವಾಹಿನಿಗಳು ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು. ಈ ವಿಚಾರ ನಮಗೆ ಮಾಹಿತಿ ಇರೋದ್ರಿಂದನೇ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವರ ಬದಲಾವಣೆಗೆ ಹೈಕಮಾಂಡ್ ಈಗಾಗಲೇ ಬಯಸಿದ್ದೇ ಆದಲ್ಲಿ ಸೊ ತಮಗೇನು ಅನಿಸುತ್ತೆ? ಯಾಕೆಂದರೆ ಹೈಕಮಾಂಡ್ಗೆ ಇದು ತಿಳಿತಾ ಇಲ್ವಾ ಅಂತ? ಯಾಕೆಂದರೆ ಚುನಾವಣೆಗಳಿದ್ದಾವೆ, ನೀವು ಹೇಳ್ದಂಗೆ ಲೋಕಲ್ ಬಾಡೀಸ್ ಚುನಾವಣೆಗಳು ಸಾಕಷ್ಟು ಇದ್ದಾವೆ. ಸೊ ಏನು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಎಫೆಕ್ಟ್ ಆಗುವಂಥದ್ದು ಹೈಕಮಾಂಡ್ ಗೊತ್ತಿರಬೇಕಿತ್ತಲ್ವಾ? ಹೈಕಮಾಂಡ್ಗೆ ಗೊತ್ತಿರಬೇಕು ಅನ್ನೋ ವಿಚಾರ ಒಂದು ಮೊದಲನೇ ವಿಚಾರ. ಹೈಕಮಾಂಡ್ಗೆ ಗೊತ್ತಿದೆ, ಆದರೂ ಕೂಡ ಪಕ್ಷದಲ್ಲಿ ಒಡಕ ಆಗಬಾರ್ದು, ಯಾವುದೇ ಒಂದು ವಿಚಾರ ಇದಾಗಬಾರ್ದು. ಅವ್ರಿಗೆ ಮನವರಿಕೆ ಆಗಿದೆ ಸಿದ್ದರಾಮಯ್ಯನವ್ರ ಶಕ್ತಿ ಏನು ಅನ್ನೋದು. ಇಡೀ ಅವರು ಸಿದ್ದರಾಮೋತ್ಸವ ಅನ್ನೋದು ಒಂದು ಕಾರ್ಯಕ್ರಮ ನಡೀತು, ಆ ಕಾರ್ಯಕ್ರಮದಲ್ಲೂ ಕೂಡ ತಿಳ್ಕೊಂಡಿದ್ದಾರೆ ಏನು ಅವ್ರ ಶಕ್ತಿ ಅನ್ನೋದು. ಯಾರನ್ನು ನೋಡಿ, ಒಬ್ಬ ವ್ಯಕ್ತಿನ ಅವರು ವಾಲಂಟ್ರಿಯಾಗಿ ಬಂದಿದ್ದಾರೋ ಇನ್ನೊಂದು ಬಂದಿದ್ದಾರೋ ಆ ವಿಚಾರ ಬರಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಲಿ, ಒಬ್ಬ ಅಹಿಂದ ನಾಯಕ, ಇವತ್ತು ಸಿದ್ದರಾಮಯ್ಯನವರು 18 ಲಕ್ಷ ಜನ ಸೇರಿದ್ದಾರೆ ಅಂದರೆ ಒಬ್ಬ ಅಹಿಂದ ನಾಯಕನಿಗೆ ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಇಲ್ಲ. ಖಂಡಿತವಾಗ್ಲೂ ಸಿದ್ದರಾಮಯ್ಯನವರ ಶಕ್ತಿ ಏನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ. ಕೇವಲ ಒಂದು ವರ್ಗ, ಒಂದು ಮತಕ್ಕೆ ಸೀಮಿತರಾದಂಥವ್ರು ಅಲ್ಲ, ಅದು ಗೊತ್ತಿರುವಂಥ ವಿಚಾರನೇ. ಯಾರು ಒಪ್ಕೊಂಡ್ರು ಬಿಟ್ರು ಅಪಾರ್ಟ್ ಫ್ರಮ್ ರಾಜಕೀಯ ಈಸ್ ದ ಅಂದರೆ ಸದ್ಯಕ್ಕೆ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅಂತ ವ್ಯಕ್ತಿ ಇನ್ನೊಬ್ರು ಇಲ್ಲ ಅನ್ನೋದು ಗೊತ್ತಿರುವಂಥ ವಿಚಾರ. ಪ್ರೆಸೆಂಟ್ ಆ್ಯಕ್ಟಿವ್ ಪೊಲಿಟಿಷಿಯನ್ಸ್ ಲಿಸ್ಟನ್ನು ನೋಡೋಕೆ ಹೋದರೆ ಏನು ಯಡಿಯೂರಪ್ಪನವ್ರು ಯಾವ ರೀತಿಯಾದಂಥ ಚಾಪನ್ನು ಮೂಡಿಸಿದ್ರು, ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ಗೆ. ನಾನು ಫೈನಲ್ ಆಗಿ ನಿಮ್ಗೆ ಕೇಳುವಂಥದ್ದು, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಈ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರಿ, ಆದರೆ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ರಾಜ್ಯದಲ್ಲಿ ಇನ್ನೊಬ್ಬ ನಾಯಕ ಕಾಂಗ್ರೆಸ್ಗೆ, ಅದರಲ್ಲೂ ಕೂಡ ಆ ರೀತಿಯಾದಂಥ ಮಾಸ್ ಲೀಡರ್ ಸಿಗೋದು ಕೂಡ ಕಷ್ಟನೇ. ಬಟ್ ನಾನು ಕೇಳುವಂಥದ್ದು ನಿಮಗೆ, ಸಿದ್ದರಾಮಯ್ಯನವರು ಒಂದು ವೇಳೆ ಕೆಳಗಿಳಿದ್ರೆ ಅವರ ಮಗನಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳ್ತಾರೆ. ಸೊ ತಾವೇನು ಹೇಳ್ತೀರಿ? ಯತೀಂದ್ರ ಅವ್ರಿಗೆ ಏನಾದರೂ ಒಳ್ಳೆ ಸ್ಥಾನಮಾನ ಕೊಡಬೇಕಾ, ಏನು ಹೇಳ್ತೀವಿ? ನೋಡಿ, ಯತೀಂದ್ರ ಅವ್ರಿಗೆ ಒಂದು ಸ್ಥಾನಮಾನ ಕೊಡಿ ಅಂತ ನಮ್ಮ ಸಾಹೇಬರು ಡಿಮ್ಯಾಂಡ್ ಮಾಡಿಲ್ಲ ಸಿದ್ದರಾಮಯ್ಯನವರು. ಹೈಕಮಾಂಡಿಂದ ಸೂಚನೆ ಅದನ್ನಾಗಲೇ ಹೈಕಮಾಂಡಿಂದ ಹೇಳಿದ್ದಾರೆ, ಸ್ಪಷ್ಟತೆ ಕೊಟ್ಟಿದ್ದಾರೆ. ನಿಮ್ಮ ಮಗನಿಗೆ DCM ಬೇಕಾ ತಗೊಳ್ಳಿ, ಏನು ಬೇಕು, ಯಾವುದೇ ಖಾತೆ ಬೇಕಾ ತಗೊಳ್ಳಿ, ಅದು ಅವರ ಒಂದು ನಿರ್ಧಾರ. ಇಲ್ಲಿ ಹೇಳೋದಲ್ಲ ನಾವು, ಅದು ಹೈಕಮಾಂಡ್ ನಿರ್ಧಾರ. ನಾವು ಕೇಳಿ ತಗೊಳ್ಳೋದಲ್ಲ. ಮುಖ್ಯಮಂತ್ರಿ ಅನ್ನೋ ಪದವಿ ಸಿದ್ದರಾಮಯ್ಯನವ್ರಿಗೆ ಕೇಳಿ ತಗೊಂಡಿರೋದಲ್ಲ, ಬಂದಿರೋದು. ಜನ ಏನು ಸಾಗರ ಥರ ಹಿಂದೆ ಇದ್ದಾರೋ ಆ ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಇರೋದ್ರಿಂದನೇ 8 ವರ್ಷ ಪೂರ್ಣಗೊಳಿಸೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತೇ ಬರಲ್ಲ ಇಲ್ಲಿ. 2 ವರ್ಷ ಪೂರ್ಣ ಮಾಡಿದ್ಮೇಲೆ ಆಗಲಿ, ಸಂತೋಷ. ಸರ್, ಈಗ ತಾವೊಬ್ಬ
ಸಿದ್ದರಾಮಯ್ಯನವರ ಅಭಿಮಾನಿಯಾಗಿ ಏನು ಹೇಳಕ್ ಬಯಸ್ತೀರ? ಬೇರೆ ಇರುವಂಥ ಈಗಾಗಲೇ ಸಿದ್ದರಾಮಯ್ಯನವರು ಕೆಳಗಿಳುತ್ತಾರ ಅನ್ನುವಂಥ ವಿಚಾರ ಸಾಕಷ್ಟು ಶಾಕಿಂಗ್ ಆಗಿದೆ ಸಿದ್ದಣ್ಣ ಅವರ ಅಭಿಮಾನಿಗಳಿಗೆ. ಸೊ ಏನು ಹೇಳ್ತೀರಿ ಅಭಿಮಾನಿಗಳಿಗೆ? ಸಿದ್ದರಾಮಯ್ಯನವರ ನಮ್ಮ ಸಾಹೇಬರು ಅಭಿಮಾನಿಗಳು ಯಾರು ಕೂಡ ಎದೆಗುಂದಲ್ಲ, ಯಾರು ಶಕ್ತಿ ಕಳ್ಕೊಳ್ಳೋ ಅಂಥ ವಿಚಾರನೇ ಇಲ್ಲ. ನಮ್ಮ ಸಾಹೇಬರು ಇರೋವರೆಗೂ ನಮ್ಮ ಶಕ್ತಿ ಯಾವತ್ತಿಗೂ ಕುಗ್ಗಲ್ಲ. ಅವರು ಮುಖ್ಯಮಂತ್ರಿ ಪದವಿಲಿ ಇರಲಿ ಇಲ್ಲದೇ ಹೋಗಲಿ ಅಂತ ನಾನು ಹೇಳೋಕ್ಕಾಗಲ್ಲ. ಇನ್ನೂ 2 ವರ್ಷ ಇದ್ದೇ ಇರ್ತಾರೆ. ಈಗಲೂ ಕೂಡ ಕ್ಷಣಗಣನೆ ಅದೇ ಮಾತು ಹೇಳ್ತಾ ಇದ್ದೀನಿ, ಮುಂದೆನೂ ಕೂಡ ಅದೇ ಮಾತು ಹೇಳ್ತೀನಿ. ಸಿದ್ದರಾಮಯ್ಯನವರ ಆಶೀರ್ವಾದ, ದೇವರು ಚಾಮುಂಡೇಶ್ವರಿ ಮಹದೇಶ್ವರನ ಶಕ್ತಿ ಇದೆ ಅವ್ರಿಗೆ. ಮೈಸೂರು ಜಿಲ್ಲೆಯಲ್ಲಿ ಹುಟ್ಟಿದಂಥ ಒಬ್ಬ ಎಲ್ಲ ವರ್ಗದ ನಾಯಕ. ಆಮೇಲೆ ಅದರಲ್ಲೂ ಕೂಡ ಅವ್ರು ಹೇಳಿದ್ದಾರೆ, ಒಬ್ಬ ಕುರಿ ಕಾಯೋ ಕುರುಬ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾನೆ ಅಂದರೆ ಕೆಲವು ಶಕ್ತಿಗಳು ಕೂಡ ಸಹಿಸದೆ ತೊಂದರೆಗಳಾದವು. ತೊಂದರೆ ಆದರೂ ಕೂಡ ಆ ಶಕ್ತಿ ಏನು ಅನ್ನೋದು ತೋರಿಸಿದ್ದಾರೆ, ಟಗರು ಅನ್ನೋ ಶಕ್ತಿ ತೋರಿಸಿದ್ದಾರೆ. ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜದ ನಾಯಕರು ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಇದ್ದಾರೆ. 2 ವರ್ಷ ಪೂರ್ಣ ಮಾಡಲಿ ಅನ್ನೋದು ಈ ಕ್ಷಣದಲ್ಲೂ ಕೂಡ ಹೇಳ್ತೀನಿ. ಒಳ್ಳೇದಾಗಲಿ, ಸಿದ್ದರಾಮಯ್ಯನವರೇ ನಮ್ಮ ನಾಯಕ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದಿಷ್ಟು ಅಭಿಮಾನಿಗಳ ಮಾತು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಈ ಬಾರಿ ಇನ್ನು 2 ವರ್ಷ ಏನಿದೆ ಅದನ್ನು ಕೂಡ ಪೂರ್ಣಗೊಳಿಸಬೇಕು ಅಥವಾ ಪೂರ್ಣಗೊಳಿಸ್ತಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು CM ಸ್ಥಾನವನ್ನು ಬಿಟ್ಟು ಕೊಡಬಾರ್ದು ಅನ್ನುವಂಥ ಒಂದು ಒತ್ತಾಯವನ್ನು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಕೇವಲ ಒಂದು ಸಮುದಾಯಕ್ಕೇ ಸೀಮಿತವಾಗಿರುವಂಥ ನಾಯಕ ಅಲ್ಲ, ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗಕ್ಕೂ ಸೇರಿದಂಥ ನಾಯಕ. ಅವರು 5 ವರ್ಷಗಳ ಕಾಲ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಜಾಯ್ ಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.